ಜಾತಿ ಗಣತಿ 10 ವರ್ಷದಿಂದ ಆಗಿರೋದು. ಆಗ 6 ಕೋಟಿ ಜನಸಂಖ್ಯೆ ಇತ್ತು. ಈಗ 1 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಈ 1 ಕೋಟಿ ಜನಸಂಖ್ಯೆನ ನಾವು ಬಾಂಗ್ಲಾದೇಶ್ ಕಳ್ಸೋಣವಾ, ಪಾಕಿಸ್ತಾನ್ ಕಳ್ಸೋಣ, ಇಲ್ಲ ಸಮುದ್ರಕ್ಕೆ ತಳ್ಳೋಣವಾ ಅವ್ರನ್ನ? ಜಾತಿ ಗಣತಿ ಅದು ವೈಜ್ಞಾನಿಕವಾಗಿ ಮಾಡಿಲ್ಲ. ಇಟ್ ಈಸ್ ಅನ್ಸೈಂಟಿಫಿಕ್. ಯಾಕಂದ್ರೆ ಎಲ್ಲಾ ಜಾತಿಯವರು ಇವತ್ತು ಹೇಳ್ತಾ ಇದ್ದಾರೆ, ಯಾರು ನಮ್ಮದು ಬಂದು ಕೇಳಿಲ್ಲ. ಯಾರು ನಾವು ಈಗ ಫಾರ್ ಎಕ್ಸಾಂಪಲ್ ನನ್ನ ಮನೆಗೆ ಬಂದು ಯಾರು ಕೇಳಿಲ್ಲ ನಿಮ್ದು ಯಾವ ಜಾತಿ ಅಂತ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರೋ ಆಫೀಸಲ್ಲಿ ಕೂತ್ಕೊಂಡು ಕಂಪ್ಯೂಟರಲ್ಲಿ ಎಂಟ್ರಿ ಮಾಡಿರೋಂಥ ಜಾತಿ ಗಣತಿ ಇದು 10 ವರ್ಷದ ಹಿಂದೆ. ಅದು ಇದನ್ನ ಈ ಕೂಡಲೇ ರದ್ದು ಮಾಡಬೇಕು. ಆಮೇಲೆ ಕೇಂದ್ರ ಸರ್ಕಾರದ 1948 ಆಕ್ಟ್ ಪ್ರಕಾರ ಕೇಂದ್ರ ಸರ್ಕಾರನೇ ಕ್ಯಾಶ್ ಸೆನ್ಸಸ್ ಮಾಡಬೇಕು. ಯಾವುದೇ ರಾಜ್ಯ ಸರ್ಕಾರ ಸೆನ್ಸಸ್ ಮಾಡಂಗಿಲ್ಲ. ವರದಿ ಕೊಡ್ಬೋದು ಅರ್ಥ, ಅದನ್ನ ಅನುಷ್ಠಾನಕ್ಕಾಗಲಿ ಜಾತಿ ಗಣತಿ ಮಾಡೋ ಅಂತ ಹಕ್ಕು ರಾಜ್ಯ ಸರ್ಕಾರಕ್ಕೆ ಇಲ್ಲ. ಆದ್ರಿಂದ ಇದು ಅವೈಜ್ಞಾನಿಕ, ಕಾನೂನು ಬಾಹಿರ, ಮತ್ತೆ ಇದು ಸಂವಿಧಾನದ ವಿರೋಧ. ಯಾಕಂದ್ರೆ ಇವರು ಮಾತೆತ್ತಿದ್ರೆ ನಾವು ಅಂಬೇಡ್ಕರ್ ಪರ, ನಾವು ಸಂವಿಧಾನದ ಪರ ಅಂತಾರೆ. ಆ ಸಂವಿಧಾನದಲ್ಲೇ ಅಂಬೇಡ್ಕರ್ ಅವ್ರು ಬರೆದವ್ರೆ, ಯಾವುದೇ ಕಾರಣಕ್ಕೂ ರಾಜ್ಯಗಳು ಯಾವುದೇ ಜಾತಿ ಸಮೀಕರಣ ಮಾಡಂಗಿಲ್ಲ, ಸಮೀಕ್ಷೆ ಮಾಡಂಗಿಲ್ಲ. ವೆರಿ ಕ್ಲಿಯರ್ ಆಗಿ ಅವ್ರು ಬರೆದಿದ್ದಾರೆ. ಆ ಬರೆದ ಮೇಲೆ ಇವ್ರು ಮಾಡವ್ರೆ ಅಂದ್ರೆ ಮತ್ತೆ 10 ವರ್ಷದಿಂದ ಈ ಒಂದು ಜಾತಿ ಗಣತಿನ ಈ ಕೂಡಲೇ ಡಸ್ಟ್ಬಿನ್ಗೆ ಹಾಕ್ಬೇಕು. ಹೊಸ ಜಾತಿ ಬೇಕಾದ್ರೆ ಸಮೀಕ್ಷೆ ಮಾಡಲಿ, ಸಮೀಕ್ಷೆ ಮಾಡ್ಬೋದು, ಕ್ಯಾಶ್ ಸೆನ್ಸಸ್ ಮಾಡಂಗಿಲ್ಲ. ಅವರು ಸಮೀಕ್ಷೆ ಮಾಡಲಿ ಅವರು ಅಷ್ಟೇ. ಸೊ ಅದರಿಂದ ಇದನ್ನ ನಾವು ಈಗಾಗಲೇ ಎಲ್ಲ ಸಮುದಾಯದವರು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ.